ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ, ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ, ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ಬೆಳ್ಳಿ ಬಂಗಾರದೊಡನೆ ಹೊರಗೆ ಬರಮಾಡಿದ, ಬೆಳ್ಳಿ ಬಂಗಾರದೊಡನೆ ಹೊರಗೆ ಬರಮಾಡಿದ, ಬಲಹೀನ ಇಲ್ಲದಂತೆ ಕಾಪಾಡಿ ನಡೆಸಿದನು. ಯಾವ ಬಲಹೀನ ಇಲ್ಲದಂತೆ ಕಾಪಾಡಿ ನಡೆಸಿದನು. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ, ಹಾಡಿ ಕೊಂಡಾಡುವ, ಓಹೋ ಸ್ತೋತ್ರ ಹೇಳುವ. ಲಾವಕ್ಕಿ ಬರಮಾಡಿ ಮನ್ನದ ಔತಣ ನೀಡಿ, ಲಾವಕ್ಕಿ ಬರಮಾಡಿ ಮನ್ನದ ಔತಣ ನೀಡಿ, ಬಂಡೆಯ ನೀರಿನಿಂದ ಸಂತೃಪ್ತಿಗೊಳಿಸಿದನು. ಹೌದು ಹೌದು ಹೌದು, ಬಂಡೆಯ ನೀರಿನಿಂದ ಸಂತೃಪ್ತಿಗೊಳಿಸಿದನು. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ, ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ, ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು. ದೀರ್ಘ ಆಯಸ್ಸು ನೀಡಿ ತೃಪ್ತಿಯಿಂದ ನಡೆಸುವನು. ಹೌದು, ಈಗಲೇ ನೀವು ಸಾಯಲ್ಲ. ದೀರ್ಘ ಆಯಸ್ಸು ನೀಡಿ ತೃಪ್ತಿಯಿಂದ ನಡೆಸುವನು, ಮುಪ್ಪಿನ ಕಾಲದಲ್ಲೂ ಚೈತನ್ಯ ನೀಡುವನು, ಮುಪ್ಪಿನ ಕಾಲದಲ್ಲೂ ಚೈತನ್ಯ ನೀಡುವನು. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ, ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ, ತೃಪ್ತಿಪಡಿಸಿ ನಡೆಸುವನು, ಅಗತ್ಯವ ಪೂರೈಸುವನು, ಉಳಿಕೆಯ ತೆಗೆಸುವನು, ಪರರಿಗೆ ಕೊಡಿಸುವನು, ತೃಪ್ತಿಪಡಿಸಿ ನಡೆಸುವನು. ಹೌದು, ನಮ್ಮ ಅಗತ್ಯವನ್ನೆಲ್ಲ ಪೂರೈಸುವ ಕರ್ತನು, ತೆಗೆಸುವನು, ಪರರಿಗೆ ಕೊಡಿಸುವನು. ದೀರ್ಘ ಆಯಸ್ಸು ನೀಡಿ ತೃಪ್ತಿಯಿಂದ ನಡೆಸುವನು. ನಂಬಿಕೆಯಿಂದ ಹಾಡಿ. ದೀರ್ಘ ಆಯಸ್ಸು ನೀಡಿ, ಹೌದು ಹೌದು, ತೃಪ್ತಿಯಿಂದ ನಡೆಸುವನು, ಮುಪ್ಪಿನ ಕಾಲದಲ್ಲೂ ಸಂತೃಪ್ತಿಯ ನೀಡುವನು, ಮುಪ್ಪಿನ ಕಾಲದಲ್ಲೂ ಚೈತನ್ಯ ನೀಡುವನು. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ, ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ, ಹಾಡಿ ಕೊಂಡಾಡುವ,
ನಿನಗೆ ಸ್ತೋತ್ರ ಡ್ಯಾಡಿ. ಹಾಡಿ ಕೊಂಡಾಡುವ, ಕೋಟಿ ಸ್ತೋತ್ರ ಹೇಳುವ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಕೈಗಳಲ್ಲೇ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ. ಹೌದು ಡ್ಯಾಡಿ, ಕೈಗಳಲ್ಲೇ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹೊಸ ಜೀವ ದಿನ ದಿನ ನನಗೆ ನೀಡುವೆ, ನಿನ್ ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ಡ್ಯಾಡಿ, ಹೊಸ ಜೀವ ದಿನ ದಿನ ನನಗೆ ನೀಡುವೆ, ನಿನ್ ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ನನ್ನ ಕುರುಬನೇ, ನನ್ನೇಸುವೆ. ಡ್ಯಾಡಿಯನ್ನು ನೋಡಿ ಹೇಳುವ, ನೀನಿರೋದ್ರಿಂದ ನನಗೆ ಭಯ ಇಲ್ಲ, ನೀನಿರೋದ್ರಿಂದ ನನಗೆ ಕೊರತೆ ಇಲ್ಲ, ನೀನಿರೋದ್ರಿಂದ ನನಗೆ ಚಿಂತೆ ಇಲ್ಲ. ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಕತ್ತಲೆಯ ಮರಣಕರ ಕಣಿವೆಯಾದರೂ ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ. ಧೈರ್ಯವಾಗಿ ಹೇಳಿ, ಕತ್ತಲೆಯ ಹೌದು ಕಣಿವೆಯಾದರೂ ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನೀನಿರೋದ್ರಿಂದ ಡ್ಯಾಡಿ, ನನ್ನ ಕುರುಬನೇ, ನನ್ನೇಸುವೆ, ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹೌದು ಡ್ಯಾಡಿ, ನನ್ನ ಕುರುಬನೇ, ನನ್ನೇಸುವೆ, ಹಸಿರು ಹುಲ್ಲುಗಾವಲಲ್ಲಿ
ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ, ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಡ್ಯಾಡಿಯನ್ನು ನೋಡಿ ಹೇಳಿ, ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನೀನಿರೋದ್ರಿಂದ ನನ್ ಕುರುಬನೇ ನನ್ನೇಸುವೆ ಏಸಪ್ಪ, ನನಗೇನು ಕೊರತೆ ಇಲ್ಲಪ್ಪ. ನೀವಿರೋದ್ರಿಂದ ಡ್ಯಾಡಿ ನನಗೇನು ಕೊರತೆ ಇಲ್ಲಪ್ಪ. ನೀವೆಲ್ಲವನ್ನ ನೋಡಿಕೊಳ್ಳುವೆ, ನೀವು ನೋಡಿಕೊಳ್ತೀರಿ ಡ್ಯಾಡಿ. ನೀವಿರೋದ್ರಿಂದ ಕೊರತೆ ಇಲ್ಲ, ನೀವಿರೋದ್ರಿಂದ ಚಿಂತೆ ಇಲ್ಲ, ನೀವಿರೋದ್ರಿಂದ ಧೈರ್ಯ ಉಂಟು, ನೀವಿರೋದ್ರಿಂದ ನನಗೆ ಬಲ ಉಂಟು. ಹಾಲೆಲೂಯಾ. ಬೆಳಗಿನ ಸಮಯದಲ್ಲಿ ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನಿಂದ ನನಗೆ ಬಲ ಇದೆಪ್ಪ, ನಿನ್ನಿಂದ ನನಗೆ ಧೈರ್ಯ ಇದೆ ಸ್ವಾಮಿ, ನಿನ್ನಲ್ಲಿ ನನಗೆ ಧೈರ್ಯ ಇದೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಸ್ತೋತ್ರ ಡ್ಯಾಡಿ. ನಮ್ಮ ತಂದೆಯೇ ನಿಮಗೆ ಸ್ತೋತ್ರ, ನಮ್ಮ ಆಪ್ತನೇ ನಿಮಗೆ ಸ್ತೋತ್ರ, ನಮ್ಮ ಕರ್ತನೇ ನಿಮಗೆ ಸ್ತೋತ್ರ, ಒಡೆಯನೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಉನ್ನತನಾದ ದೇವರೇ, ಸರ್ವಶಕ್ತನಾದ ಕರ್ತನೇ, ಸಾರ್ವಭೌಮನಾದ ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಉನ್ನತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಶ್ರಯವಾದವನೇ, ಸೈನ್ಯಗಳ ಕರ್ತನೇ. ಹೌದು ಡ್ಯಾಡಿ, ನನ್ನ ಆಶ್ರಯವಾದವನೇ ಡ್ಯಾಡಿ, ಸೈನ್ಯಗಳ ಕರ್ತನೇ. ಇಕ್ಕಟ್ಟಿನ ವೇಳೆಯಲ್ಲಿ ಶ್ರೇಷ್ಠ ಸಹಾಯ ನೀನೇ. ಹೌದು ರಾಜ, ಇಕ್ಕಟ್ಟಿನಲ್ಲಿರುವವರು ನನಗೆ ಶ್ರೇಷ್ಠ ಸಹಾಯ ನೀನೇ ಅಂತ ಹೇಳಿ. ಶ್ರೇಷ್ಠ ಸಹಾಯ ನೀನೇ, ನಿಮಗೆ ಆರಾಧನೆ. ಕರಗಳನ್ನು ಚಾಚಿ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ. ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಹಾಗೆ ಕರಗಳನ್ನು ಚಾಚಿ, ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಥ್ಯಾಂಕ್ ಯು ಲಾರ್ಡ್. ಜೊತೆ ಇದ್ದು ಬಲಪಡಿಸಿರುವೆ, ನನ್ನ ಕಾಪಾಡಿ ನಡೆಸಿರುವೆ. ಹೌದು, ಜೊತೆ ಇದ್ದು ಬಲಪಡಿಸಿರುವೆ, ಕಾಪಾಡಿ ನಡೆಸಿರುವೆ. ಕೇಡೇನು ಆಗದಂತೆ ಸೇರಿಸುವೆ ಪರಲೋಕ. ಎಸ್ ಲಾರ್ಡ್, ಕೇಡೇನು ಆಗದಂತೆ ಸೇರಿಸುವೆ ಪರಲೋಕ. ನಿಮಗೆ
ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ. ಸಿಂಹಾಸನ ಆಸೀನನೆ. ಡ್ಯಾಡಿಯನ್ನು ನೋಡಿ ಹೇಳಿ, ನಿಮಗೆ ನಿಮಗೆ ಡ್ಯಾಡಿ. ಯಜ್ಞದ ಕುರಿ ಮರಿಯೇ, ಎಸ್ ಆರಾಧನೆ. ನನ್ನ ಕಾಯುವ ಕರ್ತನು ನೀನೇ, ನಿಮಗೆ ಆರಾಧನೆ. ನನ್ನ ಪ್ರೀತಿಸುವ ದೇವನು ನೀನೇ, ನಿಮಗೆ ಆರಾಧನೆ. ಹಾಲೆಲೂಯ. ಆರಾಧನೆಗೆ ಯೋಗ್ಯನೇ, ನಿಮಗೆ ಆರಾಧನೆ. ಹಾಲೆಲೂಯ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನನ್ನೇ ಆರಾಧಿಸುತ್ತೇವೆ ಡ್ಯಾಡಿ. ಪ್ರೀತಿಸುವ ತಂದೆ, ಹಾಲೆಲೂಯ. ಅಕ್ಕರೆಯುಳ್ಳ ತಂದೆ, ನನಗಾಗಿ ಚಿಂತಿಸುವ ತಂದೆ, ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನೊಂದಿಗೆ ನಾ ಬಾಳಲು ನನ್ನಂತರ್ಯ ತವಕಿಸಿದೆ. ಎಸ್ ಎಸ್, ನಿನ್ನೊಂದಿಗೆ ನಾ ಬಾಳಲು ನನ್ನಂತರ್ಯ ತವಕಿಸಿದೆ. ದೇವನೇ ನನ್ನೇಸುವೆ, ನನ್ನ ನಾಯಕನೇ. ದೇವನೇ ನನ್ನೇಸುವೆ, ನನ್ನ ನಾಯಕನೇ. ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ. ಆಹಾ ಲೇಲುಯಾ, ಆಹಾ ಲೇಲುಯಾ. ಹೌದು, ನಿನಗೆ ಆರಾಧನೆ. ಲೇಲುಯಾ, ಆಹಾ ಲೇಲುಯಾ, ಆಹಾ ಲೇಲುಯಾ, ಆಹಾ. ಎಸ್ ಲಾರ್ಡ್, ಆಹಾ ಲೇಲುಯಾ, ಆಹಾ ಮೇ, ಆಹಾ ಆಮೆನ್. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಸಿಂಹಾಸನದಲ್ಲಿ ಆಸೀನನಾಗಿರುವ ಆತನೇ, ಈಗೋ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾಗಿ ನಾವೆಲ್ಲರೂ ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ನೀನು ಉನ್ನತನು, ಶ್ರೇಷ್ಠನು, ಅಮೂಲ್ಯನು, 1000 10,000ಗಳಲ್ಲಿ ಧ್ವಜಪ್ರಾಯನು. ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ವಿ ಲವ್ ಯು ಫಾದರ್, ವಿ ವರ್ಷಿಪ್ ಯು ಲಾರ್ಡ್. ಥ್ಯಾಂಕ್ ಯು. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ಓದೋಣ. ನೆನ್ನೆ ಧ್ಯಾನ ಮಾಡಿದ ಅದೇ ಅಂಶದ ಮುಂದುವರಿದ ಭಾಗವಾಗಿ 1 ಕೊರಿಂಥ 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನಿಮಗೆ ಗೊತ್ತಿಲ್ಲವೋ? ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುವ ಆತನು ನಮಗೆ ಚೆನ್ನಾಗಿ ಗೊತ್ತಿರುವ ವಿಷಯ.
ಆದರೆ ಇದರ ಮಹತ್ವವನ್ನು ನಾವು ಗ್ರಹಿಸಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ ಆ ಮಹತ್ವ ನಮ್ಮ ಜೀವಿತದಲ್ಲಿ ನಡೀಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರ. ನಾವು ದೇವರ ಆಲಯವಾಗಿದ್ದೇವೆ. ದೇವರ ಆತ್ಮನು ನಮ್ಮೊಳಗೆ ವಾಸ ಮಾಡ್ತಾನೆ. ಇದು ಬಹಳ ವಿಶೇಷವಾದಂತಹ ವಿಚಾರ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಸರ್ವಶಕ್ತನಾದ ದೇವರು ನಮ್ಮೊಳಗೆ ವಾಸ ಮಾಡೋದಂದರೆ ಅದು ಎಂತಹ ಒಂದು ಮಹತ್ವ, ಎಂಥ ಒಂದು ವಿಶೇಷತೆ. ನಮ್ಮೊಳಗೆ ವಾಸ ಮಾಡುವ ದೇವರು. ಹಲ್ಲೆಲೂಯ. ಅದು ಮಾತ್ರ ಅಲ್ಲ, ಅದೇ ಅಧ್ಯಾಯದಲ್ಲಿ ಅದೇ ಪುಸ್ತಕ 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನದಲ್ಲಿ ಓದ್ತೀವಿ. 1 ಕೊರಿಂಥ 6:19 ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು. ನಾವು ಗರ್ಭಗುಡಿ, ನಮ್ಮ ದೇಹನೇ ಗರ್ಭಗುಡಿ. ಆತನ ನಮ್ಮೊಳಗೆ ವಾಸ ಮಾಡ್ತಾನೆ. ಆತನ ದೇವರನ್ನು ಇವತ್ತು ಎಲ್ಲ ಹೊರಗಡೆ ಹುಡುಕ್ತಾರೆ. ಅಲ್ಲಿರ್ಬೋದು, ಇಲ್ಲಿರ್ಬೋದು, ಇಲ್ಲಿ ಅಲ್ಲಿ ಅಂತ ಹೇಳಿ ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ, ಸಮಯ ಖರ್ಚು ಮಾಡ್ತಾರೆ. ಆದರೆ ದೇವರು ಎಲ್ಲಿದ್ದಾನಂದರೆ ನಮ್ಮೊಳಗೆ ವಾಸ ಮಾಡ್ತಾನೆ. ಹಲ್ಲೆಲೂಯ. ಗಾಡ್ಸ್ ಪ್ರೆಸೆನ್ಸ್ ಈಸ್ ಮೇಡ್ ಈಸಿ. ಹಲ್ಲೆಲೂಯ. ರಿಸ್ಕ್ ತಗೊಂಡು ನಾವು ಎಲ್ಲೂ ಹುಡುಕಬೇಕಾಗಿಲ್ಲ, ನಮ್ಮೊಳಗೆ ಇದ್ದಾನೆ. ಅದಕ್ಕೆ ನಾವು ಹಾಡಾಡ್ತೀವಿ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ. ಹಲ್ಲೆಲೂಯ. ನಮ್ಮೊಳಗೆ, ನನ್ನೊಳಗೆ ವಾಸಿಸುವ ಪವಿತ್ರಾತ್ಮನೇ ನನ್ನೊಳಗೆ ವಾಸ ಮಾಡ್ತಾನೆ. ಹಲ್ಲೆಲೂಯ. ಯಾಕೆ ದೇವರು ಇಷ್ಟೊಂದು ಈ ಒಂದು ಅವಕಾಶವನ್ನು ನಮಗೆ ಒದಗಿಸ್ಕೊಟ್ಟಿದ್ದಾರೆ? ನಮ್ಮೊಳಗೆ ಬರುವಂಥ ಪ್ರಮೇಯ ಏನಿದೆ ನೋಡಿ, ನಮಗೆ ಈಸಿ ಮಾಡಿದ್ದಾನೆ. ನಮಗೆ ಸಹಾಯ ಮಾಡಲಿಕ್ಕೆ. ನಾವು ನಿನ್ನೆ ಓದಿದೆವು ಯೋಹನ 14ನೇ ಅಧ್ಯಾಯ 16ನೇ ವಚನದಲ್ಲಿ, ಆತನು ನಮಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾನಂತೆ. ಹಲ್ಲೆಲೂಯ. ನಮಗೆ ಸಹಾಯ ಮಾಡೋ ಯೋಜನೆ ಇಲ್ಲಾಂದರೆ ನೀನೇನಾದರೂ ಹಿಂಗಾದ್ರೂ ಕಷ್ಟ ಬಿಡು, ಅಲ್ಲಿಗೆ ಬಪ್ಪ, ನೀನು ಇಸ್ರಾಯೇಲ್ಗೆ ಬಪ್ಪ, ನಾನು ನೋಡ್ಕೊ ಹೋಗಪ್ಪ ಅಂತ ಹೇಳ್ಬೋದಾಗಿತ್ತು. ಅಲ್ಲ, ಇಂಥ ಸ್ಥಳಕ್ಕೆ ನೀ ಬಾ, ಕಷ್ಟಪಟ್ಕೊಂಡು ಬಾ, ಹೆಂಗಾದ್ರೂ ಹಾಳಾಗಿ ಹೆಂಗಾದ್ರೂ ಬಾ ನೀನು ಅಂತ ಹೇಳ್ಬೋದಾಗಿತ್ತು. ಆದರೆ ನಮ್ಮನ್ನು ಪ್ರೀತಿಸುವ ದೇವರು ನಮ್ಮನ್ನು ಆ ರೀತಿ ಹೇಳ್ತಾ ಇಲ್ಲ. ಸನ್, ಡಾಟರ್, ಡೋಂಟ್ ವರಿ, ನೀನಿರೋ ಜಾಗಕ್ಕೆ ನಾನು ಬರ್ತೀನಿ. ಜಸ್ಟ್ ಓಪನ್ ಯುವರ್ ಡೋರ್. ನಿನ್ನ ಹೃದಯ ಬಾಗಿಲನ್ನು ತೆರೆ, ನಾನು ಒಳಗೆ ಬರ್ತೀನಿ, ನಿನ್ನೊಳಗೆ ವಾಸ ಮಾಡ್ತೀನಿ. ಇವತ್ತು ಯಾರು ತಮ್ಮ ಜೀವಿತವನ್ನು ಕರ್ತನಿಗೆ ತೆರೆದಿರ್ತಾರೋ ಅವರೊಳಗೆ ವಾಸ ಮಾಡುವ ದೇವರು. ಬನ್ನಿ, ನಮ್ಮೊಳಗೆ ಬನ್ನಿ, ನಮ್ಮ ಜೀವಿತಕ್ಕೆ ಬನ್ನಿ ಅಂತ ಹೇಳಿ 10 ದಿವಸಗಳು ಒಂದು ಶಿಷ್ಯರು ಕಾಯ್ತಾಯಿದ್ರು. ಆ ದಾಹದಿಂದ ಕಾದಿರುವವ್ರನ್ನ ನೋಡಿ ಅವರ ಜೀವಿತಕ್ಕೆ ಪವಿತ್ರಾತ್ಮನು ಇಳಿದು ಬಂದನು. ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ನೀವು ದಾಹದಿಂದ ಇರೋದಾದರೆ, ನಿಮ್ಮ ಹೆಲ್ಪ್ ನನಗೆ ಬೇಕಪ್ಪ ಅಂತ ಹೇಳಿ ನಿರೀಕ್ಷೆ ಮಾಡೋದಾದರೆ, ಬನ್ನಿ ಸ್ವಾಮಿ, ಕಮ್ ಹೋಲಿ ಸ್ಪಿರಿಟ್, ಹೆಲ್ಪ್ ಮೀ, ಕಮ್ ಇನ್ ಟು ಮೀ, ನನ್ನೊಳಗೆ ಬನ್ನಿ, ನನ್ನೊಳಗಿರಿ ಅಂತ ಹೇಳಿ ನೀವು ದಾಹದಿಂದ ಆತನ ಇನ್ವೈಟ್ ಮಾಡಿದ್ರೆ ಆತನ ನಿಮ್ಮೊಳಗೆ ವಾಸ ಮಾಡ್ತಾನೆ. ಹಲ್ಲೆಲೂಯ. ಏನಕ್ಕೆ ವಾಸ ಮಾಡ್ತಾನೆ? ನಿನ್ನೆ ನೋಡಿದೆವು, ನಮ್ಮೊಳಗೆ ಬರುವ ದೇವರಾತ್ಮನು ನಮ್ಮನ್ನು ಗೈಡ್ ಮಾಡ್ತಾನೆ. ಹಲ್ಲೆಲೂಯ. ನಮ್ಮನ್ನು ದಾರಿ ನಡೆಸ್ತಾನೆ, ನಮಗೆ ಬೇಕಾದ ಆಲೋಚನೆ ಕೊಡ್ತಾನೆ, ಮಾರ್ಗದರ್ಶನ ಕೊಡ್ತಾನೆ. ನೆನ್ನೆ ಹಲವಾರು ನಿದರ್ಶನಗಳನ್ನು ನೋಡಿದೆವು. ದೇವರ ಆತ್ಮನಿಂದ ತುಂಬಲ್ಪಟ್ಟವರಿಗೆ ದೇವರ ಆಲೋಚನೆ ಸಿಕ್ತು, ಮಾರ್ಗದರ್ಶನ ಸಿಕ್ತು. ಯಾರು ದೇವರ ಆತ್ಮನಿಂದ ತುಂಬಲ್ಪಡ್ತಾರೋ ಅವರು ತಮ್ಮ ಜೀವಿತದ ವಿಶೇಷ ಯಾವುದು ಡಿಸಿಷನ್ ಮೇಕಿಂಗ್ನಲ್ಲಿ ಆತನ ಆಲೋಚನೆ ಪಡ್ಕೊಳ್ಬೋದು. ಯಾಕಂದರೆ ಮುಂದಾಗುವಂಥದ್ದು ನಮಗೆ ಗೊತ್ತಿಲ್ಲ, ದೇವರಾತ್ಮನಿಗೆ ಗೊತ್ತು. ದೇವರಾತ್ಮನ ಆಲೋಚನೆ ಪಡ್ಕೊಂಡು ರೈಟ್ ಡಿಸಿಷನ್ ತಮ್ಮ ಬಿಸ್ನೆಸ್ಗೆ, ತಮ್ಮ ಜೀವಿತದ ಸಂಗಾತಿಯನ್ನು ಆಯ್ಕೆ ಮಾಡಲಿಕ್ಕೆ, ತಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರಗಳಲ್ಲಿ ಈ ಸಹಾಯವನ್ನು ಪಡ್ಕೊಳ್ಬಹುದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ಇನ್ನೊಂದು ವಿಚಾರ ನೋಡಿದೆವು. ಈ ದೇವರಾತ್ಮನ ಪಡ್ಕೊಂಡವರು ತಮಗೆ ಮಾತ್ರ ಅಲ್ಲ, ಇನ್ನು ಇತರರಿಗೂ ಹೆಲ್ಪ್ ಮಾಡೋರು, ಇತರನ್ನು ಕೂಡ ಎನ್ಕರೇಜ್ ಮಾಡುವವರು. ಹೇಗೆ ಪವಿತ್ರಾತ್ಮನನ್ನು ಪಡ್ಕೊಂಡಂತಹ ಯೇಸುವಿನ ತಾಯಿ ಮರಿಯಮ್ಮ ಎಲಿಜಬೆತ್ರನ್ನು ಹೋಗಿ ಎನ್ಕರೇಜ್ ಮಾಡ್ತಾರೆ, ಅವ್ರನ್ನ ಪ್ರೋತ್ಸಾಹ ಮಾಡ್ತಾರೆ. ನಮಗೆ ಹೆಲ್ಪು, ನಮ್ಮಿಂದ ಇನ್ನು ಅನೇಕರಿಗೆ ಕೂಡ ಹೆಲ್ಪ್ ಆಗುವ ಹಾಗೆ ನಮ್ಮನ್ನು ಬಲಪಡಿಸಲಿಕ್ಕೆ ನಮ್ಮೊಳಗೆ ಪವಿತ್ರಾತ್ಮನಿದ್ದಾನೆ. ಹಲ್ಲೆಲೂಯ. ಇವತ್ತು ಇನ್ನೊಂದು ಅಂಶವನ್ನು ನಾವು ಧ್ಯಾನ ಮಾಡೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲರ ಕೃತ್ಯಗಳು 1:8. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ
ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ನನಗೆ ಸಾಕ್ಷಿಗಳಾಗಿರಬೇಕು. ಪವಿತ್ರಾತ್ಮನು ಬರಲು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ. ಪವಿತ್ರಾತ್ಮನನ್ನು ನಾವು ಹೊಂದ್ಕೊಂಡ್ರೆ ನಮಗೇನು ಸಿಗ್ತದೆ ಗೊತ್ತಂದ್ರೆ ಅಡಿಷ್ನಲ್ ಪವರ್. ಹಲ್ಲೆಲೂಯಾ. ನಮ್ಮ ಬಲದಿಂದ ನಾವು ಏನು ಮಾಡಲಿಕ್ಕಾಗತ್ತೆ? ಏನೋ ಸ್ವಲ್ಪ ಮಟ್ಟಿಗೆ ಮಾಡ್ಬೋದು. ಆದರೆ ಪವಿತ್ರಾತ್ಮನ ಬಲ ಬಂದುಬಿಟ್ರೆ ನಾವು ಡಬಲ್ ಸ್ಟ್ರೆಂತ್ ಆಗ್ತೀವಿ. ಹಲ್ಲೆಲೂಯಾ. ನಮ್ಮನ್ನು ಬಲಪಡಿಸುವಾತನು. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳೋದು, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ನಮ್ಮನ್ನು ಬಲಪಡಿಸುವ ಆತ್ಮನು, ಪವಿತ್ರಾತ್ಮನು ನಮ್ಮಲ್ಲಿ ಬಂದಾಗ ನಮ್ಮನ್ನು ಬಲಪಡಿಸಿ ಮೊದಲನೇದಾಗಿ ಏನು ಮಾಡ್ತಾನಂತೆ? ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಒಂದು ಕ್ರಿಯಾಶೀಲ ಸಾಕ್ಷಿಯ ಜೀವಿತ. ಇವತ್ತು ದೇವರಿಗೆ ಮೆಚ್ಚುಗೆಯಾಗಿ ಪರಿಶುದ್ಧವಾಗಿ ಸಾಕ್ಷಿಯಾಗಿ ಬಾಳಲಿಕ್ಕೆ ಭಾಳಷ್ಟು ಜನ ಕಷ್ಟಪಡ್ತಾರೆ. ಹೆಂಗೆ ಈ ಪಾಪನ ಜಯಿಸೋದು? ಹೇಗೆ ನಾವು ಪರಿಶುದ್ಧವಾಗಿ ಬಾಳೋದು? ನನ್ನ ಕೈಲಿ ಆಗ್ತಾಯಿಲ್ಲ, ಇದನ್ನು ಜಯಿಸೋಕ್ಕಾಗ್ತಾಯಿಲ್ಲ, ಈ ಸನ್ನಿವೇಶವನ್ನು ನನ್ನಿಂದ ಜಯಿಸೋಕ್ಕಾಗ್ತಾಯಿಲ್ಲ, ನನ್ನ ಕೋಪನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಇಚ್ಛಾಶೆಗಳನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಹೇಗೆ ಇದನ್ನು ಜಯಿಸುವುದು? ಸೊ ನಿಮ್ಮನ್ನು ಬಲಪಡಿಸ್ಲಿಕ್ಕಾಗಿಯೇ ಈಗ ನಿಮಗಿದ್ದಾರೆ ಪವಿತ್ರಾತ್ಮನು. ಹಲ್ಲೆಲೂಯಾ. ನಮ್ಮೊಳಗಿರುವ ದೇವರಾತ್ಮನು ನಮ್ಮನ್ನು ಬಲಪಡಿಸಿ ನಮ್ಮನ್ನು ಜಯಶಾಲಿಗಳನ್ನಾಗಿ ನಿಲ್ಲಿಸಿ ಈ ಲೋಕದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ, ಆತನ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಿ ನಾವು ನಿಲ್ಲುವಂತೆ ನಮ್ಮನ್ನು ಬಲಪಡಿಸ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಫೆಸದವರಿಗೆ ಪೌಲನು ಬರೆಯುವಾಗ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ, ಎಫೆಸ 3:16, ಎಫೆಸ 3:16, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ. ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ. ದೇವರಾತ್ಮನು ಕೊಡುವ ಬಲ ಅಂತರ್ಯದ ಬಲ. ಹಲ್ಲೆಲೂಯಾ. ಅಂದರೆ ಆತ್ಮನಲ್ಲಿ ಹೊಸ ಬಲ. ನೋಡಿ, ಈ ಆತ್ಮಕ್ಕೂ ಈ ದೇಹಕ್ಕೂ ಆಲ್ವೇಸ್ ಫೈಟ್, ಯಾವಾಗಲೂ ಫೈಟ್ ಇರ್ತದೆ. ಈ ಆತ್ಮ ಹೇಳ್ತದೆ ಬೇಗ ಎದ್ದು ಪ್ರಾರ್ಥನೆ ಮಾಡು ಅಂತ ಹೇಳ್ತದೆ. ಆದರೆ ದೇಹ ಹೇಳ್ತದೆ ಇನ್ನೂ ಟೈಮ್ ಆಗಿಲ್ಲ, ಸ್ವಲ್ಪ ಹೊತ್ತು ಮಲಿಕೊಬಿಡು ಅಂತ ಹೇಳುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡೋಣ, ನಿಮಗೆ ಮನಸ್ಸಿದೆ ಇನ್ನೂ ಬೇಗ ಬೆಳಿಗ್ಗೆ ಒಂದು 4:15 5 ಗಂಟೆಗೆ ಎದ್ದೇಳಬೇಕು ಅಂತ ಹೇಳಿ. ಆದರೆ ಎಚ್ಚರ ಆಗುತ್ತೆ, ದೇವರಾತ್ಮನ ಎಬ್ಬಿಸ್ತಾನೆ, ಎದ್ದೇಳು ಮಗನೇ 5 ಗಂಟೆ ಆಯಿತು ಅಂತ. ಆಮೇಲೆ ಎದ್ದು ಅಲಾರ್ಮ್ ನೋಡ್ಬಿಟ್ಟು ದಿಂಬು ಅಲ್ಲಿ ಜಾರಿ ಹೋಗಿರುವ ದಿಂಬನ್ನು ಎಳೆದು ಈ ಕಡೆ ತಿರುಗಿರೋರು ಈ ಕಡೆ ತಿರುಗಿ ಅರ್ಧಂಬರ್ಧ ಹೋಗಿರೋ ಬೆಡ್ಶೀಟ್ನ ಮತ್ತೆ ಎಳ್ಕೊಂಡು ಮಲಗಿಬಿಡೋದು. ಏನು ಹೇಳುತ್ತೆ? ಆತ್ಮ ಹೇಳುತ್ತೆ ಪ್ರಾರ್ಥನೆ ಮಾಡು ಅಂತ ಹೇಳಿ, ದೇಹ ಹೇಳುತ್ತೆ ಬೇಡ ಇನ್ನು ಸ್ವಲ್ಪ ಹೊತ್ತು ಮಲಗು ಅಂತ ಹೇಳಿ. ಇದೆರಡಕ್ಕೂ ಯಾವಾಗಲೂ ಫೈಟು. ಆತ್ಮ ಹೇಳುತ್ತೆ ಪರಿಶುದ್ಧವಾಗಿರಬೇಕು ಅಂತ ಹೇಳಿ, ದೇಹ ಹೇಳುತ್ತೆ ಆಳುಮೂಳೆಲ್ಲ ತಗೋ ಅಂತ ಹೇಳಿ. ದೇಹ ಯಾವಾಗಲೂ ಲೋಕಕ್ಕೆ ಎಳಿತಾ ಇರ್ತದೆ, ಈ ಆತ್ಮ ಯಾವಾಗಲೂ ಪರಿಶುದ್ಧತೆಗೆ ಎಳಿತಾ ಇರ್ತದೆ. ಇದೆರಡಕ್ಕೂ ಯಾವಾಗಲೂ ಫೈಟು. ಯಾರು ಗೆಲ್ತಾರೆ ಅಂದರೆ ಯಾರಿಗೆ ಪೋಷಣೆ ಹೆಚ್ಚಾಗಿದೆಯೋ ಅವ್ರು ಗೆಲ್ತಾರೆ. ಇವತ್ತು ಯಾಕೆ ಜಯಿಸೋಕ್ಕಾಗಲ್ಲ ಗೊತ್ತಂದ್ರೆ ಪಾಪವನ್ನು, ಅಶುದ್ಧ ಆಲೋಚನೆಗಳನ್ನು, ಎಲ್ಲ ಅಸಹ್ಯ ಕಾರ್ಯಗಳನ್ನು, ಜಗಳ, ಕೋಪ ಜಯಿಸೋಕ್ಕಾಗಲ್ಲ ಅಂತಂದರೆ ಯಾಕೆಂದರೆ ಒಳ ಮನುಷ್ಯನಿಗೆ ಸ್ಟ್ರೆಂತ್ ಸಾಕಾಗ್ತಾ ಇಲ್ಲ, ಹೊರ ಮನುಷ್ಯನಿಗೆ 3 ಹೊತ್ತು ಮೂಗುವರೆಗೆ ತಿಂತಾಯಿದ್ದೀವಿ. ವೆರೈಟಿ ರಜಾ ಮನೇಲಿ ಇದ್ಕೊಂಡು ಇನ್ನೇನು ಕೆಲಸ? ಗ್ರೈಂಡಿಂಗ್ ಮಿಷಿನು ಸುಮ್ಮನೆ ಗ್ರೈಂಡ್ ಮಾಡ್ತಾ ಇರೋದೇ ಕೆಲಸ. ಆಗ ಏನಾಗುತ್ತೆ, ದೇಹ ನರ ನಾಡಿಗಳೆಲ್ಲ ಒಳ್ಳೆ ಪವರ್ಫುಲ್ ಸ್ಟ್ರೆಂತಲ್ಲಿ ಇರ್ತದೆ. ಮೂಗು ಮೇಲೆ ಕೋಪ ಬರ್ತದೆ, ಇಚ್ಛಾಶೆಗಳು ಕೆರಳಿಸ್ಕೊಂಡು ಬರ್ತದೆ. ಒಳ ಮನುಷ್ಯ ಪಾಪ ಬಡಕಲಾಗಿದ್ದಾನೆ, ತೆನಾಲಿ ರಾಮನ್ ಬೆಕ್ಕದ ಥರ. ಈಗ ಒಳ ಮನುಷ್ಯನ ಬಲಪಡಿಸಿದ್ರೆ ಹೊರ ಮನುಷ್ಯನನ್ನು ಜಯಿಸ್ಬೋದು. ಇಬ್ಬರನ್ನ ಫೈಟಿಂಗ್ ಬಿಟ್ಟರೆ ಯಾರು ಗೆಲ್ತಾರೆ? ಯಾರು ಪುಷ್ಟಿಯಾಗಿರೋ ಅವ್ರು ಬೆಳ್ತಾರೆ. ನಾವು ಅಂತರ್ಯ ಮನುಷ್ಯನಲ್ಲಿ ಬಲ ಪಡ್ಕೊಂಡ್ರೆ ಹೊರ ಮನುಷ್ಯನನ್ನು ಖಂಡಿತ ಜಯಿಸ್ಬೋದು. ನಮ್ಮ ಅಂತರ್ಯ ಮನುಷ್ಯನನ್ನು ಬಲಪಡಿಸಲಿಕ್ಕೆ ನಾವು ಕಮ್ಸ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ನಮ್ಮ ಅಂತರ್ಯ ಮನುಷ್ಯನಲ್ಲಿ ನಮಗೆ ಬಲ ನೀಡ್ತಾನಂತೆ. ಓದಿ ಈಗ 3:16 ಎಫೆಸ 3:16, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿ ಹಲ್ಲೆಲೂಯಾ. ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿ ಲೋಕವನ್ನು, ಪಾಪವನ್ನು, ಮಲಿನತ್ವವನ್ನು ಜಯಿಸಿ ಸಾಕ್ಷಿಗಳಾಗಿ ನಿಲ್ತೀರಿ. ಹಲ್ಲೆಲೂಯಾ.
ಅದಕ್ಕೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಸಾಕ್ಷಿಗಳಾಗಿರ್ತೀರಿ ಅಂತ. ಹಲ್ಲೆಲೂಯಾ. ನಿಮ್ಮ ಅಂತರ್ಯದಲ್ಲಿ ಹೊಸ ಬಲ ಹೊಂದಿ, ನಿಜವಾಗ್ಲೂ ಅಂತರ್ಯದಲ್ಲಿ ಹೊಸ ಬಲ ಹೊಂದ್ಬಿಟ್ರೆ ಈ ಶರೀರದ ಇಚ್ಛಾಶೆಗಳೆಲ್ಲ ಮುಖಾಮೂತಿಯೆಲ್ಲ ಮುಚ್ಚಿಕೊಂಡು ಹಂಗೆ ಅಡಗೋಗ್ಬಿಡ್ತದೆ. ಕೋಪ ಹಾಗೇ ಇಳಿಗೋಗ್ಬಿಡ್ತದೆ. ಕೋಪ ಮಾಡಿಕೊಳ್ಳಬೇಕಾದ ಎಷ್ಟೋ ಸನ್ನಿವೇಶಗಳನ್ನು ನೀವೇ ಚೆಕ್ ಮಾಡಿ ನೋಡ್ತೀರಿ. ನನಗೆ ಕೋಪನೇ ಬರಲಿಲ್ಲ, ಯಾಕಂತ ಗೊತ್ತಿಲ್ಲ. ಯಾಕೆ? ಒಳಗಿರೋ ಮನುಷ್ಯ ಬಲಶಾಲಿಯಾಗಿ ನಿಮ್ಮ ಕೋಪದ ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ತಗೊಂಡ್ಬಿಟ್ಟಿದ್ದಾನೆ. ನಿಮಗೆ ಕೋಪವನ್ನು ಎಬ್ಬಿಸುವ ಎಲ್ಲ ಇಂದ್ರಿಯಗಳನ್ನು ಹತೋಟಿಗೆ ತಗೊಂಡ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಅಂತರ್ಯದಲ್ಲಿ ವಿಶೇಷ ಬಲ ಹೊಂದ್ಕೊಳ್ಬೇಕು. ಹಲ್ಲೆಲೂಯಾ. ಸೊ ಇದು ಪವಿತ್ರಾತ್ಮನಲ್ಲಿದೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಪವಿತ್ರಾತ್ಮನ ಬಲ. ಇವತ್ತು ನಾವು ಕೇಳೋಣ, ದೇವ್ರ ಮಕ್ಕಳೆಲ್ಲರೂ ಸುಮ್ಮನೆ ಒಂದು ನಮ್ಮದೇ ಜೀವನ ಜೀವಿಸಬಾರ್ದು. ಈ ಸ್ಟ್ರೆಂತಲ್ಲಿ ವಾಕ್ ಇನ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಯೇಸು ಆ ರೀತಿಯಾಗಿ ಜೀವಿಸಿದರು. ನೀವು ಲೂಕನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಬಂದರೆ, ಲೂಕ 4:14. ಲೂಕ 4:14. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಹಲ್ಲೆಲೂಯಾ. ಗಲಿಲಾಯದಿಂದ ಬಂದಿದ್ದನು, ಈಗ ತಿರುಗಿ ಗಲಿಲಾಯಕ್ಕೆ ಹೋಗುವಾಗ ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ. ಹಲ್ಲೆಲೂಯಾ. ನೀವು ನಾನು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವರಾಗಿ ಈ ಲೋಕದಲ್ಲಿ ಜಯಶಾಲಿಗಳಾಗಿ, ಪಾಪವನ್ನು, ಲೋಕವನ್ನು, ಮಲಿನತ್ವವನ್ನು ಜಯಿಸಿದ ಜಯಶಾಲಿಗಳಾಗಿ, ಕರ್ತನಿಗೆ ಸಾಕ್ಷಿಗಳಾಗಿ ನಾವು ಜೀವಿಸಬಹುದು. ಹಲ್ಲೆಲೂಯಾ. ಪವಿತ್ರಾತ್ಮನ ಬಲದಿಂದ. ಹಲ್ಲೆಲೂಯಾ. ಇನ್ನೊಂದು ವಚನವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಎಫೆಸ 1:13-14 ಓದಿ. ಎಫೆಸ 1:13-14. ಎಫೆಸ 1:13-14. ಎಫೆಸ 1:13-14. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಚೆನ್ನಾಗಿ ಗಮನಿಸಿ. ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ನಮ್ಮ ಬಾಧ್ಯತೆಗೆ ಸಂಚಕಾರ ಆಗಿದ್ದಾನೆ. ಹಲ್ಲೆಲೂಯಾ. ಸಂಚಕಾರ ಆಗಿದ್ದಾನೆ. ದೇವರ ಮಕ್ಕಳಿಗೆ ವಿಮೋಚನೆ ಆಗ್ತದೆ ಎಂಬ ಈ ಬಾಧ್ಯತೆಗೆ ಪವಿತ್ರಾತ್ಮನೇನಾಗಿದ್ದಾನಂತೆ? ಸಂಚಕಾರ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನು ಸಂಚಕಾರ ಆಗಿದ್ದಾನೆ. ಅಲ್ಲಿ ಗಮನಿಸಿ, ವಾಕ್ಯ ಏನು ಹೇಳ್ತದೆ? ದೇವರು ಸಂಪಾದಿಸಿಕೊಂಡ ಜನರಿಗೆ. ಯಾರನ್ನು ಸಂಪಾದಿಸಿಕೊಂಡಿದ್ದಾರೆ? ನಮ್ಮನ್ನು ಸಂಪಾದನೆ ಮಾಡಿದ್ದಾರೆ. ತನ್ನ ಕ್ರಯ ಸ್ವರಕ್ತ ಕೊಟ್ಟು ನಮ್ಮನ್ನು ಸಂಪಾದಿಸಿಕೊಂಡಿದ್ದಾರೆ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ದೇರ್ ಇಸ್ ಎ ರಿಡೆಂಪ್ಷನ್. ಬಿಡುಗಡೆ ಇದೆ. ನಿತ್ಯ ರಾಜ್ಯಕ್ಕೆ ಹೋಗ್ತೀವಿ. ಈ ಲೋಕದ ಎಲ್ಲ ಸನ್ನಿವೇಶಗಳಿಂದ ಬಿಡುಗಡೆಯಾಗಿ ನಿತ್ಯ ಸಂತೋಷಕ್ಕೆ ಹೋಗ್ತೀವಿ ಎಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ, ನಮಗಿರುವಂತಹ ಸೌಭಾಗ್ಯಕ್ಕೆ ಸಂಚಕಾರ ಆಗಿದ್ದಾನೆ. ಹಲ್ಲೆಲೂಯಾ. ಇಂಗ್ಲೀಷ್ನಲ್ಲಿ ಈ ರೀತಿ ಇದೆ ನೋಡಿ, NIV ವರ್ಷನ್ನಲ್ಲಿ, ಹೂ ಈಸ್ ದ ಡೆಪಾಸಿಟ್ ಗ್ಯಾರಂಟಿಂಗ್ ಆರ್ ಇನ್ಹೆರಿಟೆನ್ಸ್ ಅಂಟಿಲ್ ದ ರಿಡೆಂಪ್ಷನ್. ನಾವು ರಕ್ಷಣೆ ಹೊಂದುವವರೆಗೆ ನಮ್ಮ ಏನು ವಿಮೋಚನೆ ಏನಿದೆ, ನಮ್ಮ ರಕ್ಷಣೆ ಏನಿದೆ, ನಮಗೆ ಬಿಡುಗಡೆ ಏನು ಸಿಗುತ್ತೆ, ಅದಕ್ಕೆ ಗ್ಯಾರಂಟಿ ಇವರೇ. ಹಲ್ಲೆಲೂಯಾ. ಕೆಲವು ಸಮಯಗಳಲ್ಲಿ ಕರೀತಾರೆ, ಸ್ವಲ್ಪ ಅಣ್ಣನ ಕಳಿಸ್ಕೊಡಿ, ಸ್ವಲ್ಪ ಈಗಲೇ ಕಳಿಸ್ತೀನಿ. ಇಲ್ಲ ಕಳಿಸ್ಲಿಕ್ಕಾಗಲ್ಲ. ಇಲ್ಲ, ನಾನು ಗ್ಯಾರಂಟಿ, ನಾನು ಕರ್ಕೊಬರ್ತೀನಿ, ಅವ್ರು ಬರಲ್ಲ, ನಾನು ಕರ್ಕೊಂಡು ಬರ್ತೀನಿ. ಆಗ ಹೇಳ್ತಾರೆ, ನೀನು ಕರ್ಕೊಬರ್ತೀಯ ಅನ್ನಂತ ನಂಬಿ ಇವ್ರನ್ನ ಕಳಿಸ್ತಾ ಇದ್ದೀನಿ. ಆಗ ಇವ್ರು ಬರಲ್ಲ ಅಂದರೆ ಇವ್ರು ಕರ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ನೋಡಿ, ನಿತ್ಯ ರಾಜ್ಯಕ್ಕೆ ನಾವು ಖಂಡಿತ ಹೋಗಿ ಸೇರ್ತೀವಿ ಅನ್ನೋದಕ್ಕೆ, ನಾವು ಖಂಡಿತವಾಗ್ಲೂ ಹೋಗಿ ಸೇರ್ತೀವಿ ಅನ್ನೋದಕ್ಕೆ ಗ್ಯಾರಂಟಿ ಯಾರು ಗೊತ್ತಂದ್ರೆ ಪವಿತ್ರಾತ್ಮನು. ಹಲ್ಲೆಲೂಯಾ. ನಮ್ಮೊಳಗಿರುವ ಪವಿತ್ರಾತ್ಮನ್ನು, ನಾವು ಪವಿತ್ರಾತ್ಮನ ಪಡೆದಿರೋದ್ರಿಂದ ರಿಡೆಂಪ್ಷನ್ ಗ್ಯಾರಂಟಿ. ಹಲ್ಲೆಲೂಯಾ. ರಕ್ಷಣೆ ಗ್ಯಾರಂಟಿ, ನಿತ್ಯದ ಸಂತೋಷ ಗ್ಯಾರಂಟಿ. ಹಲ್ಲೆಲೂಯಾ. ಪರಿಶುದ್ಧವಾಗಿ ಜೀವಿಸುವುದು ಗ್ಯಾರಂಟಿ, ಲೋಕವನ್ನು ಜಯಿಸುವುದು ಗ್ಯಾರಂಟಿ,
ಪವಿತ್ರಾತ್ಮನಿರೋದ್ರಿಂದ ಲೋಕದ ಮಲಿನತ್ವವನ್ನು ಜಯಿಸುವುದು ಗ್ಯಾರಂಟಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲ ಭಾಷಾಂತರಗಳು ಕೂಡ ಅದನ್ನೇ ಹೇಳ್ತದೆ. ಆತನೇ ಗ್ಯಾರಂಟಿ. ಅಂದರೆ ನಾವು ಪರಿಶುದ್ಧವಾಗಿ ಜೀವಿಸ್ತೀವಿ, ಸಾಕ್ಷಿಗಳಾಗಿ ಜೀವಿಸ್ತೀವಿ, ಸತಾಯ ಗತಾಯ ಸಾಕ್ಷಿಯಾಗಿ ಜೀವಿಸ್ತೀವಿ ಅಂತ ಹೇಳಿ ಆತನ ಇದ್ದು ಅದನ್ನು ಮಾನಿಟ್ರಿಂಗ್ ಮಾಡ್ಕೋತಾನೆ. ಹಲ್ಲೆಲೂಯಾ. ನಾವು ಪರಲೋಕಕ್ಕೆ ಹೋಗೋವರೆಗೆ ನಮ್ಮನ್ನು ಕಾಪಾಡುವ ಜವಾಬ್ದಾರಿಕೆ ಯಾರ್ದಂತೆ? ಪರಿಶುದ್ಧವಾಗಿ ಸಾಕ್ಷಿಯಾಗಿ ಕಾಪಾಡುವ ಜವಾಬ್ದಾರಿಕೆ ಪರಿಶುದ್ಧಾತ್ಮನದು. ಹಲ್ಲೆಲೂಯಾ. ಅದೇ ಇದರ ಅರ್ಥ. ಪರಿಶುದ್ಧಾತ್ಮನ ನಿಮಗೆ ಗ್ಯಾರಂಟಿ ಇರೋದ್ರಿಂದ, ಪರಿಶುದ್ಧಾತ್ಮನ ಇರೋದ್ರಿಂದ ನಾವು ಪರಲೋಕ ಹೋಗೋದು ಗ್ಯಾರಂಟಿ, ನಿತ್ಯ ಸಂತೋಷವನ್ನು ಹೊಂದಿಕೊಳ್ಳೋದು ಗ್ಯಾರಂಟಿ, ಸಾಕ್ಷಿಯಾಗಿ ಬಾಳೋದು ಗ್ಯಾರಂಟಿ, ಪಾಪವನ್ನು ಜಯಿಸೋದು ಗ್ಯಾರಂಟಿ, ಲೋಕವನ್ನು ಜಯಿಸುವುದು ಗ್ಯಾರಂಟಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದರಿಂದಾಗಿ ಈ ಪವಿತ್ರ ಆತ್ಮನ ಈ ಸಹಾಯವನ್ನು ನಾವು ಯಾಕೆ ನಮ್ಮ ಜೀವಿತದಲ್ಲಿ ಯೂಸ್ ಮಾಡ್ಕೋಬಾರ್ದು? ಉಪಯೋಗಿಸೋಣ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲ ದೇವ ಮಕ್ಕಳು ಪವಿತ್ರಾತ್ಮನ ಈ ಸಹಾಯವನ್ನು ಬೆಸ್ಟಾಗಿ ಯೂಸ್ ಮಾಡ್ಕೋಬೇಕು. ಸ್ವಾಮಿ, ನಮ್ಮೊಳಗೆ ನೀನು ಬಂದಿರೋದೇ ಕರ್ತನೆ ನಮ್ಮನ್ನು ಕಾಪಾಡಿ ನಡೆಸಲಿಕ್ಕೆ, ಲೋಕದ ಮಲಿನತ್ವದಿಂದ ಕಾಪಾಡಿ ನಡೆಸಲಿಕ್ಕೆ, ಪಾಪದ ಮೇಲೆ ಜಯ ಕೊಟ್ಟು ನಿತ್ಯದ ಸಂತೋಷದವರೆಗೆ ನಮಗೆ ಕರ್ತನೆ ಉನ್ನತದಿಂದ ಬರಬೇಕಾದ ರಕ್ಷಣೆ ಬರುವವರೆಗೆ, ಅಂದರೆ ಕರ್ತನ ಬರೋಣದವರೆಗೆ, ನಾವು ಪರಲೋಕಕ್ಕೆ ಸೇರಿಸಲ್ಪಡುವವರೆಗೆ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ನಮ್ಮೊಳಗೇ ಬಂದುಬಿಟ್ಟಿದ್ದೀರಪ್ಪ. ಹಲ್ಲೆಲೂಯಾ. ನಮ್ಮೊಳಗೇ ಬಂದುಬಿಟ್ಟಿದ್ದೀರಿ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲೇ ಇದ್ದು ನನ್ನನ್ನು ಕಾಪಾಡಬೇಕು ಅನ್ನೋದಕ್ಕಾಗಿ, ಸಾಕ್ಷಿಯಾಗಿ ನಿಲ್ಲಿಸಬೇಕು ಅನ್ನೋದಕ್ಕಾಗಿ, ಲೋಕದ ಮಲಿನತ್ವದಿಂದ ಬಿಡಿಸಿ ಜಯ ಕೊಟ್ಟು ಸಾಕ್ಷಿಯಾಗಿ ನಿಲ್ಲಿಸಬೇಕು. ಎಲ್ಲಿವರೆಗೆ ಅಂದರೆ ಕರ್ತನ ಬರೋಣದವರೆಗೂ, ಬಿಡುಗಡೆ ಆಗುವವರೆಗೂ. ಹಲ್ಲೆಲೂಯಾ. ಸಂಚಕಾರವಾಗಿ, ಗ್ಯಾರಂಟಿಯಾಗಿ ನಮಗೆ ಕೊಡಲ್ಪಟ್ಟಿದ್ದೀರಿಪ್ಪ. ಥ್ಯಾಂಕ್ ಯು ಲಾರ್ಡ್. ನಮ್ಮ ರಕ್ಷಣೆಗೆ ಗ್ಯಾರಂಟಿ ನೀವೇ. ಅದನ್ನು ನಮ್ಮೊಳಗಿದ್ದು ಸಾಧಿಸ್ತಾ ಇದ್ದೀರಿ. ನಾವು ಕರ್ತನ ಬರೋಣದಲ್ಲಿ ಎತ್ತಲ್ಪಡುವುದು ನಿಜ, ಗ್ಯಾರಂಟಿ. ಅದನ್ನು ನಮ್ಮೊಳಗಿದ್ದು ನೀವು ಸಾಧಿಸ್ತಾ ಇದ್ದೀರಿ ಸ್ವಾಮಿ. ನಮ್ಮನ್ನು ಬಿಟ್ಬಿಟ್ಟು ಎಲ್ಲೋ ದೂರ ಹೋಗಿಲ್ಲ, ನಮ್ಮ ಜೊತೆಯಲ್ಲೇ ಇದ್ದು ನಮ್ಮೊಳಗಿದ್ದು ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ದೃಢಪಡಿಸಿ ನಿಲ್ಲಿಸ್ತಾ ಇದ್ದೀರಿ. ಸಾಕ್ಷಿಯ ಹಾದಿಯಲ್ಲಿ ನಿಲ್ಲಿಸ್ತಾ ಇದ್ದೀರಿ ಸ್ವಾಮಿ. ಕರ್ತನೆ, ಈ ಲೋಕದಲ್ಲಿ ಸಾಕ್ಷಿಗಳಾಗಿ ನೆಲೆ ನಿಲ್ಲಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ಇದು ಒಬ್ಬೊಬ್ಬರ ಜೀವಿತದಲ್ಲಿ ಅನುಭವಪೂರ್ವಕವಾಗಿ ಬರಲಿ. ಹಲ್ಲೆಲೂಯಾ. ಪ್ರತಿಯೊಬ್ಬರಲ್ಲಿ ನೀನು ವಾಸವಾಗಿರು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನು ಕರ್ತನೆ ಒಬ್ಬೊಬ್ಬರ ಜೀವಿತಲ್ಲೂ ಕೂಡ ವಾಸವಾಗಿ ಇರಲಿಕ್ಕೆ ಅವಕಾಶ ಉಂಟಾಗಲಿ. ಯಾರು ಕೂಡ ಅಸಡ್ಡೆ ಮಾಡಬಾರ್ದು ಸ್ವಾಮಿ. ನಿನ್ನ ಪ್ರೆಸೆನ್ಸನ್ನು ವಿಶೇಷವಾಗಿ ಪರಿಗಣಿಸಿ ಕರ್ತನೆ ನಿನ್ನೊಂದಿಗೆ ಜೀವನ ನಡೆಸಬೇಕು ಸ್ವಾಮಿ. ಥ್ಯಾಂಕ್ ಯು. ಫ್ರೆಂಡ್ಲಿಯಾಗಿ ನಿನ್ನ ಸಹಾಯವನ್ನು ಸವಿಬೇಕು ಸ್ವಾಮಿ. ಥ್ಯಾಂಕ್ ಯು. ನಿನ್ನೊಂದಿಗಿನ ನಿಕಟ ಬಾಂಧವ್ಯದಲ್ಲಿ ಜೀವಿಸಬೇಕಪ್ಪ. ಥ್ಯಾಂಕ್ ಯು. ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಇದು ಅನುಭವಪೂರ್ವಕವಾಗಿ ಬರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರತಿದಿನ ಎಲ್ಲಿಗೆ ಹೋದರೂ ಬಂದರೂ ಹೋಲಿ ಸ್ಪಿರಿಟ್ ಒಂದಿಗೆ ಒಂದು ಕ್ಲೋಸ್ ರಿಲೇಷನ್ಶಿಪ್ನಲ್ಲಿ ಥ್ಯಾಂಕ್ ಯು. ನನ್ನೊಳಗೆ ದೇವರ ಆತ್ಮನಿದ್ದಾನೆ. ನಾನು ದೇವರ ಆತ್ಮನಿಗೆ ಗರ್ಭಗುಡಿಯಾಗಿದ್ದೇನೆ, ದೇವರ ಗರ್ಭಗುಡಿಯಾಗಿದ್ದೇನೆ, ನನ್ನೊಳಗಿದ್ದಾರೆ ಅನ್ನುವಂಥ ಗ್ರಹಿಕೆಯಲ್ಲಿ ಜೀವಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನನ್ನೊಳಗಿರುವ ಆತ್ಮನು ನಾನು ಪಾಪ ಮಾಡದಂತೆ ನನ್ನನ್ನು ಕಾಪಾಡುವ ಆತನು. ಎಲ್ಲಿವರೆಗೆ ಅಂದರೆ ಕರ್ತನ ಬರೋಣದವರೆಗೆ, ನನಗೆ ಉನ್ನತದಿಂದ ರಕ್ಷಣೆ ಪ್ರಕಟ ಆಗುವವರೆಗೆ ನನ್ನನ್ನು ಕಾಪಾಡಿ ನನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸಿ ನನ್ನ ರಕ್ಷಣೆಯನ್ನು ಸಾಬೀತುಪಡಿಸುವ ಆತನು. ಗ್ಯಾರಂಟಿ. ಹಲ್ಲೆಲೂಯಾ. ನನಗೆ ಸಂಚಕಾರ. ಹಲ್ಲೆಲೂಯಾ. ನನ್ನ ರಕ್ಷಣೆಗೆ ಸಂಚಕಾರ. ಥ್ಯಾಂಕ್ ಯು ಜೀಸಸ್. ನನ್ನ ಆತ್ಮಿಕ ಜೀವಿತಕ್ಕೆ, ನನ್ನ ಸಾಕ್ಷಿಯ ಜೀವಿತಕ್ಕೆ ಸಂಚಕಾರ. ಥ್ಯಾಂಕ್ ಯು ಜೀಸಸ್. ಇದು ಒಬ್ಬೊಬ್ಬರ ಅನುಭವ ಆಗಲಿ ಕರ್ತನೆ. ಹೋಲಿ ಸ್ಪಿರಿಟ್, ಹಲ್ಲೆಲೂಯಾ, ನಿನ್ನನ್ನು ಆ್ಯಕ್ಟಿವ್ ಆಗಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರತಿಯೊಬ್ಬರು ಬಿಟ್ಕೊಡ್ಲಿ ಅಪ್ಪ. ಪ್ರತಿಯೊಬ್ಬರು ಬಿಟ್ಕೊಡ್ಲಿ. ಒಬ್ಬೊಬ್ಬರಿಗೂ ನೀನು ಬಲ ಕೊಡು ಸ್ವಾಮಿ. ನನಗೆ ಬಲ ಕೊಡಪ್ಪ. ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ಬಿಡಬಾರ್ದು. ನೀನಿದ್ದಿ ಅನ್ನುವಂಥ ಆ ಸೆನ್ಸ್, ಆ ಗ್ರಹಿಕೆಯೊಂದಿಗೆ ಕರ್ತನೆ ನಿನ್ನೊಂದಿಗೆ ನಿಕಟ ಬಾಂಧವ್ಯದಲ್ಲಿ ನೀನು ಕಾರ್ಯ ಮಾಡಲಿಕ್ಕೆ ಬಿಡುತ್ತಾ, ನಿನ್ನ ಬಲವನ್ನು, ಸ್ಟ್ರೆಂತನ್ನು ಅನುಭವಿಸುತ್ತಾ ಒಂದು ಕರ್ತನೆ ಲೈವ್ಲಿ ರಿಲೇಷನ್ಶಿಪ್ನಲ್ಲಿ, ಕ್ರಿಶ್ಚಿಯನ್ ಲೈಫ್ನಲ್ಲಿ ನಾವು ಜೀವಿಸಲಿಕ್ಕೆ ನಮಗೆ ಬಲ ಕೊಡು ಸ್ವಾಮಿ. ನಮ್ಮನ್ನು ಆಶೀರ್ವದಿಸು, ನಮ್ಮೊಬ್ಬೊಬ್ಬರನ್ನ ಆಶೀರ್ವದಿಸು. ಇನ್ನು ಯಾರಿಗಾದರೂ ಕರ್ತನೆ ಈ ಒಂದು ನಿನ್ನ ಸಾನ್ನಿಧ್ಯದ ಒಂದು ಅನುಭವ ಆಗಿಲ್ಲ ಅಂದರೆ ಅವ್ರಿಗೂ ಕೊಡು ಸ್ವಾಮಿ. ಅವ್ರನ್ನ ಅಭಿಷೇಕಿಸು, ಉನ್ನತ ಬಲದಿಂದ ತುಂಬಿಸು ಸ್ವಾಮಿ. ಇನ್ನು ಯಾರ್ಯಾರಿಗೆ ಪವಿತ್ರಾತ್ಮನ ಅಭಿಷೇಕ ಆಗಿಲ್ವೋ ಅವರೆಲ್ಲರಿಗೂ ಪವಿತ್ರಾತ್ಮನ ಇನ್ಫಿಲ್ಲಿಂಗ್ ಆಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ ಅನುಭವ ಆಗಲಿ ಕರ್ತನೆ. ಎಷ್ಟೋ ಜನ ರಕ್ಷಣೆಯಲ್ಲೇ ತೃಪ್ತಿಯಾಗಿದ್ದುಬಿಟ್ಟಿದ್ದಾರೆ ಕರ್ತನೆ. ಅವರಿಗೆ ಸತ್ಯ ತಿಳಿಸ್ಕೊಡಪ್ಪ. ಮನೋನೇತ್ರಗಳನ್ನು ತೆರೆ ಮಾಡು. ಥ್ಯಾಂಕ್ ಯು. ರಕ್ಷಣೆ ಹೊಂದಿದವರು, ಸೇವೆ ಮಾಡಿದ ಸೇವಕರುಗಳು
ಯೇಸು ಸ್ವಾಮಿ ಶಿಷ್ಯರ ಅಪೊಸ್ತಲರು. ಹಲ್ಲೆಲೂಯಾ. ಆದರೆ ಅವರಿಗೆ ಏಸಪ್ಪ ನೀವು ಹೇಳಿದ್ರಲ್ಲ, ಉನ್ನತದಿಂದ ಬಲ ಬರೋವರೆಗೆ ನೀವು ಯೆರೂಸಲೇಮನ್ನು ಬಿಟ್ಟು ಹೊರಗೆ ಒಂದೇ ಜನ ಇಡಬೇಡಿ, ಯೆರೂಸಲೇಮಿನಲ್ಲೇ ಕಾದುಕೊಂಡಿರಿ, ಉನ್ನತ ಬಲ ಬರೋವರೆಗೆ ಕಾದುಕೊಂಡಿರಿ ಅಂತ ಹೇಳಿದ್ರಿ. ಕರ್ತನೆ, ರಕ್ಷಣೆಯಲ್ಲೇ ತೃಪ್ತಿಯಾಗಿ ಇದ್ಬಿಡ್ಬಾರ್ದಪ್ಪ. ಉನ್ನತ ಬಲವನ್ನು ಧರಿಸಿಕೊಳ್ಳಬೇಕು. ಉನ್ನತ ಬಲದಿಂದ ಲೋಕದ ಮಲಿನತ್ವವನ್ನು, ಪಾಪವನ್ನು ಜಯಿಸಿ ಜಯಶೀಲರಾಗಿ, ಸಾಕ್ಷಿಗಳಾಗಿ, ನಿನಗೆ ಸಾಕ್ಷಿಗಳಾಗಿ, ನಿನ್ನ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಿ ಬೆಳಗಬೇಕು ಸ್ವಾಮಿ. ಥ್ಯಾಂಕ್ ಯು. ನನಗೆ ಬಲ ಕೊಡು, ನನ್ನೊಂದಿಗಿರುವಂಥ ಎಲ್ಲರಿಗೂ ಬಲ ಕೊಡು ಸ್ವಾಮಿ. ಕರ್ತನೆ, ನಮ್ಮ ಕರ್ನಾಟಕದಂತೆ ಇರುವಂಥ ಎಲ್ಲ ದೇವ ಜನರಿಗೂ ಈ ಕೃಪೆ ಕೊಡಿ ಸ್ವಾಮಿ. ಹಲ್ಲೆಲೂಯಾ. ಎಲ್ಲರೂ ಆತ್ಮನನ್ನು ಅನುಸರಿಸಿ ನಡ್ಕೊಳ್ಳಿಕ್ಕೆ ಅವಕಾಶ ಕೊಡಪ್ಪ, ಕೃಪೆ ಕೊಡಪ್ಪ, ದಯೆ ಕೊಡಪ್ಪ, ಅನುಗ್ರಹ ಕೊಡಪ್ಪ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಮೊದಲನೇದಾಗಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಜನಪ್ರತಿನಿಧಿಗಳು ಅಂದರೆ MLAಗಳು, MLCಗಳು, MP, ನಗರಸಭಾ ಸದಸ್ಯರು, ಪುರಸಭಾ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಮತ್ತು ಈ ರೀತಿಯಾಗಿರುವಂಥ ಎಲ್ಲ ಜನರಿಂದ ಆಯ್ಕೆಯಾಗಿರುವಂಥ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು, ಗೌರ್ಮೆಂಟಿಂದ ಅಪಾಯಿಂಟ್ ಆಗಿರುವಂತಹ ಎಲ್ಲ ಅಧಿಕಾರಿಗಳು, ಜಿಲ್ಲಾ ಮಟ್ಟದ DC ಅವರಿಂದ ಹಿಡಿದು PDOವರೆಗೆ ಮತ್ತು ಉಳಿದ ಎಲ್ಲ ಡಿಪಾರ್ಟ್ಮೆಂಟ್ಗಳು, PWD ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಇರಿಗೇಷನ್ ಡಿಪಾರ್ಟ್ಮೆಂಟು, ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಇರುವಂಥ ಅಧಿಕಾರಿಗಳನ್ನು ಕರ್ತನು ಆಶೀರ್ವದಿಸಲಿ. ಅವರು ತಮ್ಮ ಕರ್ತವ್ಯವನ್ನು ಉತ್ತಮವಾಗಿ ನಿರ್ವಹಿಸಲಿಕ್ಕೆ ಕೃಪೆ ಉಂಟಾಗಲಿ. ಅವರ ಡ್ಯೂಟಿ ಮಾರ್ಗದಲ್ಲಿ ಅವರಿಗೆ ಸೇಫ್ಟಿ ಉಂಟಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿಗಳು ರಕ್ಷಣಾ ಅನುಭವ ಸಿಗಬೇಕು. ಸಮಾಜಕ್ಕಾಗಿ ಇಷ್ಟೊಂದು ಕೊಡುಗೆ ನೀಡಿ ಅವ್ರ ಆತ್ಮ ನರಕಕ್ಕೆ ಹೋಗ್ಬಿಟ್ರೆ ಎಂಥ ದುರಾದೃಷ್ಟ. ಕರ್ತನೆ, ಅವ್ರಿಗೆ ಹಂಗೆ ಆಗಬಾರ್ದಪ್ಪ. ಎಂಥ ದುರಂತ, ಆ ದುರಂತ ಅವ್ರಿಗೆ ಆಗಬಾರ್ದಪ್ಪ. ಎಲ್ರಿಗೂ ರಕ್ಷಣೆ ಕೊಡಪ್ಪ ಅಂತ ಕೇಳೋಣ. ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. MLAಗಳು, MLCಗಳು, MP ಮತ್ತು ಕರ್ತನೆ ತಾಲೂಕು ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಪುರಸಭೆ ಸದಸ್ಯರು, ನಗರ ಸಭೆ ಸದಸ್ಯರು, ಪಟ್ಟಣ ಪಂಚಾಯಿತಿ ಸದಸ್ಯರು, ಈ ರೀತಿಯಾಗಿ ಎಲ್ಲ ಜನಪ್ರತಿನಿಧಿಗಳು ನಿನ್ನ ಕೈಗೆ ಒಪ್ಪಿಸ್ತೇವೆ ಸ್ವಾಮಿ. ಎಲ್ಲ ಅಧಿಕಾರಿಗಳು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ ಕರ್ತನೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಗ್ರಾಮ ಲೆವೆಲ್ವರೆಗೆ ಸರ್ಕಾರದಿಂದ ಅಪಾಯಿಂಟ್ ಆಗಿರುವಂಥ ಎಲ್ಲ ಅಧಿಕಾರಿಗಳು ಕರ್ತನೆ, ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ತೇವೆ. ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಇವರನ್ನು ನೀನು ಆಶೀರ್ವದಿಸು. ಅವ್ರ ಕರ್ತವ್ಯದ ಮಾರ್ಗದಲ್ಲಿ ಅವರಿಗೆ ಬೇಕಾದ ಸುರಕ್ಷತೆ ಕೊಡಪ್ಪ. ಪ್ರತಿಯೊಬ್ಬರಿಗೂ ಬೇಕಾದ ಜ್ಞಾನ ಕೊಡು ಸ್ವಾಮಿ. ತಮ್ಮ ಜವಾಬ್ದಾರಿಕೆಯನ್ನು ಬೆಸ್ಟ್ ಆಗಿ ನಿರ್ವಹಿಸಿ ಚಿಕ್ಕಮಗಳೂರು ಜಿಲ್ಲೆಗೆ ಒಳ್ಳೆ ಸರ್ವಿಸನ್ನು ಕೊಡಲಿಕ್ಕೆ ಅವ್ರಿಗೆ ಬೇಕಾದ ಆಲೋಚನೆ ಕೊಡು ಸ್ವಾಮಿ. ಕರ್ತನೆ, ಈ ವರ್ಷ ಚಿಕ್ಕಮಗಳೂರು ಜಿಲ್ಲೆಗೆ ಕರ್ತನೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಒಳ್ಳೆ ಕೊಡುಗೆ ಆಗಲಿ ಸ್ವಾಮಿ. ಒಳ್ಳೆ ಒಂದು ಪ್ರೋತ್ಸಾಹ ಸಿಗಲಿ. ಜನರಿಗೆ ಖುಷಿ ತರುವಂಥ, ಸಂತೋಷ ತರುವಂಥ ಒಳ್ಳೆ ಕಾರ್ಯಗಳು ಆಗಲಿ ಅಂತ ನಾವು ಬೇಡಿಕೊಳ್ತೇವೆ. ಆ ರೀತಿ ಕರ್ತನೆ, ಅಧಿಕಾರಿಗಳು, ಜನಪ್ರತಿನಿಧಿಗಳಲ್ಲಿ ನೀನು ಪ್ರೇರಣೆಯನ್ನು, ಉತ್ತೇಜನವನ್ನು ಕೊಡು ಸ್ವಾಮಿ. ಯಾರು ಕೂಡ ತಮ್ಮ ಕರ್ತವ್ಯ ನಿರ್ವಹಿಸದೆ ಐಡಲ್ ಆಗಿ ಇದ್ಬಿಡಬಾರ್ದಪ್ಪ. ಪ್ರತಿಯೊಬ್ಬರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಅದು ಮಾತ್ರ ಅಲ್ಲ, ಅಧಿಕಾರಿಗಳು, ಜನಪ್ರತಿನಿಧಿಗಳು ತಮ್ಮ ಹೋಗೋಣ ಬರೋಣಗಳಲ್ಲಿ, ಮಾರ್ಗಗಳಲ್ಲಿ ಸುರಕ್ಷಿತವಾಗಿರಲಿ ಅಂತ ನಾವು ಬೇಡಿಕೊಳ್ತೇವೆ. ಕರ್ತನೆ, ಅವರಿಗೆ ಬೇಕಾದ ಸೇಫ್ಟಿಯನ್ನು ಕೊಡಪ್ಪ. ಅವರ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ ಇರಲಿ ಅಪ್ಪ. ಸಮಾಜಕ್ಕಾಗಿ ಇಷ್ಟೊಂದು ದುಡಿತಾ ಇದ್ದಾರೆ, ಅವರ ಕುಟುಂಬದಲ್ಲಿ ನೆಮ್ಮದಿ ಇರಲಿ ಅಂತ ನಾವು ಬೇಡಿಕೊಳ್ತೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ತನೆ, ಅವರೆಲ್ಲರೂ ರಕ್ಷಣೆ ಹೊಂದಲಿ, ಕುಟುಂಬವಾಗಿ ರಕ್ಷಣಾ ಅನುಭವ ಪಡ್ಕೊಳ್ಳಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಪಾಪ ಕ್ಷಮಾಪಣೆ ನಿಶ್ಚಯ ಪಡ್ಕೊಳ್ಳಿ ಕರ್ತನೆ. ಅವರ ಹೆಸರು ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಈ ಲೋಕದ ಜೀವನ ಮುಗಿದರೂ ಸಹ ಅವರು ಪರಲೋಕದಲ್ಲಿ ಸಂತೋಷವಾಗಿ ಜೀವನವನ್ನು ಮುಂದುವರಿಸುವಂತೆ ನಿನ್ನ ವಿಶೇಷ ರಕ್ಷಣೆ ಭಾಗ್ಯ ಅವ್ರಿಗೆ ಉಂಟಾಗಲಿ ಅಂತ ನಾವು ಬೇಡಿಕೊಳ್ತೇವೆ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಸಮಾಜಕ್ಕಾಗಿ ಇಷ್ಟೊಂದು ಕೊಡುಗೆ ನೀಡಿ ಕರ್ತನೆ, ಅವರು ನಿತ್ಯ ನರಕಕ್ಕೆ ಹೋಗ್ಬಿಟ್ರೆ ಅದೆಂತಹ ವೇದನೆಯ ಕಾರ್ಯ ಸ್ವಾಮಿ. ಯಾರಿಗೂ ಆ ರೀತಿ ಆಗೋದು ಬೇಡಪ್ಪ. ಎಲ್ಲರಿಗೂ ರಕ್ಷಣಾ ಅನುಭವ ಕೊಡು ಸ್ವಾಮಿ. ಪ್ರತಿಯೊಬ್ಬರನ್ನ ಸಂಧಿಸು ಕರ್ತನೆ. ಒಬ್ಬೊಬ್ಬರನ್ನು ನಿನ್ನದೇ ಆದ ಶೈಲಿಯಲ್ಲಿ, ನಿನ್ನದೇ ಆದ ರೀತಿಯಲ್ಲಿ, ನಿನ್ನದೇ ಆದ ವಿಧಾನದಲ್ಲಿ ಪ್ರತಿಯೊಬ್ಬರನ್ನ ಮೀಟ್ ಮಾಡಪ್ಪ. ಥ್ಯಾಂಕ್ ಯು. ಒಂದು ದಮಸ್ಕಕ್ಕೆ ಹೋಗುತ್ತಿದ್ದಂತಹ ಸೌಲನನ್ನು ನೀನು ಸಂಧಿಸಿದೆ ಕರ್ತನೆ. ಅದೇ ದೇವರು ಕರ್ತನೆ, ಪ್ರತಿಯೊಬ್ಬರನ್ನೇ ನೀನು ಸಂಧಿಸು. ಕನಸು ದರ್ಶನಗಳ ಮೂಲಕ ಮಾತಾಡು, ವಾಕ್ಯಗಳ ಮೂಲಕ ಮಾತಾಡು, ಸಂದೇಶಗಳ ಮೂಲಕ ಮಾತನಾಡು ಕರ್ತನ. ಸೇವಕರುಗಳ ಮೂಲಕ ಮಾತಾಡು, ಜನಸಾಮಾನ್ಯರ ಮೂಲಕವಾಗಿ ಮಾತಾಡು. ಹೇಗಾದರೂ ನಿನ್ನ ಪ್ರೀತಿ, ನೀನು ಕೊಡುವ ರಕ್ಷಣೆ, ನೀನು ಕೊಡುವ ಪಾಪ ಕ್ಷಮಾಪಣೆ, ನೀನು ಕೊಡುವ ನಿತ್ಯ ಜೀವ
ಪ್ರತಿಯೊಬ್ಬರ ಗ್ರಹಿಕೆಗೆ ಬರಲಿ, ಅನುಭವಕ್ಕೆ ಬರಲಿ. ಕರ್ತನೆ ಸಮರ್ಪಣೆ ಮಾಡಿ ಪಾಪ ಕ್ಷಮಾಪಣೆ ನಿಶ್ಚಯ ಪಡ್ಕೊಂಡವರಾಗಿ ಪ್ರತಿಯೊಬ್ಬರು ಪರಲೋಕಕ್ಕೆ ನಿತ್ಯ ಸಂತೋಷಕ್ಕೆ ಸಿದ್ಧರಾಗಲಿ ಅಪ್ಪ, ಸನ್ನದ್ಧರಾಗಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಮ್ಗೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ, ನಮ್ಮ ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಪ್ರತಿಯೊಬ್ಬರಿಗೆ ನಿನ್ನ ಈ ದಿನಕ್ಕೆ ಬೇಕಾದ ಕೃಪೆ ದೊರಕಲಿ ಸ್ವಾಮಿ. ಈ ದಿನದಲ್ಲಿ ಕರ್ತನೆ ನಿನ್ನ ಚಿತ್ತ ಪೂರೈಸಲಿಕ್ಕೆ ಒಬ್ಬೊಬ್ಬರಿಗೂ ಅನುಗ್ರಹ ಸಿಗಲಿ. ಈ ದಿನದಲ್ಲಿ ಕರ್ತನೆ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರ ಹೋಗೋಣ ಬರೋಣಗಳ ಮೇಲೆ ನಿಮ್ಮ ನಿಯಂತ್ರಣ ಇರಲಿ, ನಿಮ್ಮ ಸೇಫ್ಟಿ ಇರಲಿ, ನಿಮ್ಮ ಸುರಕ್ಷತೆ ಇರಲಿ. ವಿಶೇಷವಾಗಿ ಪರಿಶುದ್ಧಾತ್ಮನ ಪ್ರಸನ್ನತೆಯು, ನಡೆಸುವಿಕೆಯು, ಬಲವು, ಹಾಲೆಲೂಯಾ, ಉನ್ನತ ಬಲವು ಒಬ್ಬೊಬ್ಬರ ಅನುಭವಕ್ಕೆ ಬರಲಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಒಬ್ಬೊಬ್ಬರನ್ನ ಆಶೀರ್ವದಿಸಪ್ಪ. ಈ ದಿನ ಜಯದ ದಿನ ಎಂಬುದಾಗಿ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಪ್ರಸನ್ನತೆಯ ದಿನ, ಈ ದಿನ ನಿನ್ನ ವಾಕ್ಯದಲ್ಲಿ ಸಮಯ ಕಳೆಯುವ ದಿನ, ಈ ದಿನ ಕರ್ತನೆ ಸೈತಾನನ್ನು ಜಯಿಸಿದ ದಿನ. ಹಾಲೆಲೂಯಾ. ನಾವು ನಂಬಿಕೆಯಿಂದ ಘೋಷಣೆ ಮಾಡ್ತೇವೆ, ಕರ್ತನೆ ಶಿಲುಬೆಯಲ್ಲಿ ನಮಗೆ ನೀನು ಸಂಪಾದನೆ ಮಾಡಿದ ಎಲ್ಲ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳುತ್ತೇವೆ. ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.